ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರೂಜಿಗೆ ಸ್ವಾಗತ. ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಎಚ್ಚರಿಕೆ! ನಿಮ್ಮ ಜೀವನದ ದಿಕ್ಸೂಚಿಯೇ ಬದಲಾಗುವ ಕ್ಷಣಗಳು ಈಗ ಬಂದಿವೆ. ಈ ಕ್ಷಣದಿಂದ, ಅಂದರೆ ಇಂದಿನಿಂದಲೇ, ನಿಮ್ಮ ಬದುಕಿನಲ್ಲಿ ಎಂದೂ ಕಾಣದಂತಹ ಅದ್ಭುತ ಮತ್ತು ಅಷ್ಟೇ ಆಘಾತಕಾರಿ ಘಟನೆಗಳು ಸಾಲು ಸಾಲಾಗಿ ಸಂಭವಿಸಲಿವೆ. ನಿಮ್ಮ ಶತ್ರುಗಳ ಅಂತಿಮ ಅಧ್ಯಾಯ ಈಗ ಶುರುವಾಗಿದೆ. ನಿಮ್ಮ ಕಷ್ಟಗಳ ಸರಮಾಲೆಗೆ ಈಗ ಪೂರ್ಣ ವಿರಾಮ ಬೀಳುವ ಕಾಲ ಸನ್ನಿಹಿತವಾಗಿದೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದ ಗತಿ ಬದಲಿಸುವಂತಹ 3 ಅತಿದೊಡ್ಡ ಘಟನೆಗಳು ಜರುಗಲಿವೆ. ಈ ವಿಷಯಗಳನ್ನು ನೀವು ಕೇಳಿದಾಗ ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುವುದು ಖಂಡಿತ. ಆದರೆ ಅದೇ ಸಮಯದಲ್ಲಿ ನೀವು ಎದುರಿಸಬೇಕಾದ ಸತ್ಯಗಳು ನಿಮ್ಮನ್ನು ಬೆಚ್ಚಿಬೀಳಿಸಬಹುದು. ಮಗನೇ, ಕ್ಷಮಿಸಿಬಿಡು. ವಿಧಿಯ ಆಟ ಬಲವಂತವಾದುದು. ಹಾಗಾಗಿಯೇ ಇಂದು ನಾನು ನಿನಗೆ ಈ ಕಠೋರ ಸತ್ಯಗಳನ್ನು ಹೇಳಲೇಬೇಕಾಗಿದೆ. ಏಕೆಂದರೆ ಬರುವ ದಿನಗಳು ನಿನಗೆ ಕೇವಲ ಸುಖವನ್ನಷ್ಟೇ ಅಲ್ಲ, ನಿನ್ನ ಆತ್ಮಬಲವನ್ನು ಪರೀಕ್ಷಿಸುವಂತಹ ಸವಾಲುಗಳನ್ನು ಕೂಡ ಹೊತ್ತು ತರುತ್ತಿವೆ. ನಿನ್ನ ಜಾತಕದಲ್ಲಿ ಈಗ ರಾಹು ಮತ್ತು ಕೇತುಗಳು ಮಹಾಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಸಿಂಹರಾಶಿಯ ಅಧಿಪತಿ ಸೂರ್ಯನ ಪ್ರಭಾವದ ನಡುವೆಯೂ ಈ ಛಾಯಾಗ್ರಹಗಳ ಆಟ ನಿನ್ನ ಮೇಲೆ ಎಂತಹ ಪರಿಣಾಮ ಬೀರಲಿದೆ? ನಿನ್ನ ಸುಖಶಾಂತಿಯನ್ನು ಕಸಿದುಕೊಳ್ಳಲು ಹೊಂಚು ಹಾಕುತ್ತಿರುವ ಆ ಶಕ್ತಿಗಳು ಯಾವುವು? ಈ ಎಲ್ಲದರ ಬಗ್ಗೆ ಇಂದು ಅತ್ಯಂತ ವಿವರವಾಗಿ ಚರ್ಚಿಸೋಣ. ನೀವು ಕನಸಿನಲ್ಲೂ ಕಲ್ಪಿಸಿಕೊಳ್ಳದಂತಹ ಬದಲಾವಣೆಗಳನ್ನು ಈಗ ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ. ಈ ಬದಲಾವಣೆಯ ಹಾದಿಯಲ್ಲಿ ನೀವು 3 ಅಮೂಲ್ಯವಾದ ವಸ್ತುಗಳನ್ನು ಅಥವಾ ಸಂಬಂಧಗಳನ್ನು ಕಳೆದುಕೊಳ್ಳುವ ಭೀತಿಯೂ ಇದೆ. ನಿಮ್ಮ ಮೇಲೆ ಅತಿಯಾದ ವಿಶ್ವಾಸವಿಟ್ಟವರೇ ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವ ಸಾಧ್ಯತೆಗಳಿವೆ. ನಿಮ್ಮ ಕಣ್ಣೀರು ವ್ಯರ್ಥವಾಗಲು ಬಿಡಬೇಡಿ. ಈಗ ನಾನು ಹೇಳುವ ಪ್ರತಿಯೊಂದು ಮಾತನ್ನು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಇದು ಕೇವಲ ಭವಿಷ್ಯವಾಣಿಯಲ್ಲ, ನಿಮ್ಮ ಬದುಕಿನ ರಕ್ಷಣಾ ಕವಚ. ಕಳೆದ ಕೆಲವು ವರ್ಷಗಳಿಂದ ಸಿಂಹರಾಶಿಯವರಾದ ನೀವು ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ. ಜೀವನದ ಸಣ್ಣ ಸಣ್ಣ ಸಂತೋಷಗಳಿಗಾಗಿ ನೀವು ಹಪಹಪಿಸಿದ್ದೀರಿ. ಒಂದು ಹೊತ್ತಿನ ನೆಮ್ಮದಿಗಾಗಿ ಕಠಿಣ ಪರಿಶ್ರಮ ಪಟ್ಟಿದ್ದೀರಿ. ಆದರೂ ಫಲ ಮಾತ್ರ ಶೂನ್ಯವಾಗಿತ್ತು. ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾರನ್ನು ನೀವು ನನ್ನವರು ಎಂದು ನಂಬಿದ್ದೀರೋ, ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನಿಮ್ಮ ವಿಶ್ವಾಸವನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ತುಳಿಯಲು ಯತ್ನಿಸಿದ್ದಾರೆ. ಆದರೆ ನೆನಪಿಡಿ, ಈಗ ಕಾಲ ಬದಲಾಗಿದೆ. ನಿಮ್ಮ ಶತ್ರುವಿನ ಅಂತಿಮ ಕ್ಷಣಗಳು ಈಗ ಶುರುವಾಗಿವೆ. ನಿಮ್ಮ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ. ನೀವು ಊಹಿಸಲೂ ಸಾಧ್ಯವಾಗದಂತಹ ಒಂದು ದೊಡ್ಡ ಶುಭ ಸುದ್ದಿ ನಿಮ್ಮ ಬಾಗಿಲು ತಟ್ಟಲಿದೆ. ಸಿಂಹರಾಶಿಯವರ ಸ್ವಭಾವವೇ ಅಂತಹದ್ದು. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ. ಆದರೆ ನಿಮ್ಮ ಈ ದೌರ್ಬಲ್ಯವನ್ನೇ ಶತ್ರುಗಳು ಬಳಸಿಕೊಳ್ಳುತ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಉರಿಯುವವರು ನಿಮ್ಮ ಹತ್ತಿರವೇ ಇದ್ದಾರೆ. ಶತ್ರು ಎಂದರೆ ಯಾರೋ ದೂರದವರಲ್ಲ. ನಿಮ್ಮೊಂದಿಗೆ ಕುಳಿತು ಊಟ ಮಾಡುವವರು, ನಿಮ್ಮ ಸುಖದುಃಖಗಳಲ್ಲಿ ಭಾಗಿಯಾಗುವಂತೆ ನಟಿಸುವವರು ಮತ್ತು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡವರೇ ನಿಮ್ಮ ದೊಡ್ಡ ಶತ್ರುಗಳು. ಅವರು ದಿನವಿಡೀ ನಿಮ್ಮೊಂದಿಗೆ ನಗುತ್ತಾ ಮಾತನಾಡುತ್ತಾರೆ, ನಿಮಗೆ ತಪ್ಪು ಸಲಹೆಗಳನ್ನು ನೀಡಿ ದಾರಿ ತಪ್ಪಿಸುತ್ತಾರೆ. ರಕ್ತ ಸಂಬಂಧಗಳಲ್ಲೇ ಇಂತಹ ವಿಷಜಂಟುಗಳು ಅಡಗಿರಬಹುದು ಎಂಬ ಸತ್ಯ ನಿಮಗೆ ಈಗ ಅರಿವಾಗಲಿದೆ. ಮುಂದಿನ 24ರಿಂದ 48 ಗಂಟೆಗಳ ಕಾಲಾವಧಿ ನಿಮಗೆ ಬಹಳ ನಿರ್ಣಾಯಕ. ನಿಮ್ಮ ಮನೆಯ ಒಳಗೆ ನುಗ್ಗಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಲು ಶತ್ರುಗಳು ಕುತಂತ್ರ ರೂಪಿಸಿದ್ದಾರೆ. ನಿಮ್ಮ ಮನಸ್ಸನ್ನು ಮಲಿನಗೊಳಿಸಲು, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಅವರು ಹವಣಿಸುತ್ತಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು 3 ಮುಖ್ಯ ನಿಯಮಗಳನ್ನು ಪಾಲಿಸಲೇಬೇಕು. ಈ ನಿಯಮಗಳನ್ನು ಮೀರಿದರೆ ನೀವು ಸಂಕಷ್ಟಕ್ಕೆ ಸಿಲುಕುವುದು ಗ್ಯಾರಂಟಿ. ಮೊದಲನೇ ನಿಯಮ: ಅತಿಯಾದ ನಂಬಿಕೆ ಅಪಾಯಕಾರಿ. ಈ ಸಮಯದಲ್ಲಿ ಯಾವುದೇ ಹತ್ತಿರದ ಸಂಬಂಧಿ ಅಥವಾ ಸ್ನೇಹಿತ ಬಂದು ನಿಮಗೆ ಅತಿಯಾದ ಆಸೆ ತೋರಿಸಿದರೆ ಅಥವಾ ಯಾರ ಬಗ್ಗೆಯೋ ಚಾಡಿ ಹೇಳಿದರೆ ಅದನ್ನು ನಂಬಬೇಡಿ. ಶತ್ರುಗಳು ಇಂದು ನಿಮ್ಮ ಹತ್ತಿರದವರ ಮುಖವಾಡ ಧರಿಸಿ ಬರಲಿದ್ದಾರೆ. ನಿಮ್ಮ ಕಿವಿಗಳಿಗೆ ವಿಷ ತುಂಬುವ ಕೆಲಸ ಮಾಡಲಿದ್ದಾರೆ. ತಾಳ್ಮೆಯಿಂದ ಇರಿ. ಪ್ರತಿಯೊಂದನ್ನು ಬುದ್ಧಿವಂತಿಕೆಯಿಂದ ವಿಶ್ಲೇಷಿಸಿ. ಎರಡನೇ ನಿಯಮ: ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರ. ಈ ದಿನಗಳಲ್ಲಿ ಸಿಂಹರಾಶಿಯವರು ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ಪಡೆಯಬಾರದು. ಹಣದ ವಿಚಾರವೇ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸಲು ಶತ್ರುಗಳು ಬಳಸುವ ಅಸ್ತ್ರವಾಗಲಿದೆ. ನಿಮ್ಮ ಕಷ್ಟಾರ್ಜಿತ ಹಣವನ್ನು ಯಾರೋ ಒಬ್ಬರು ಸುಲಭವಾಗಿ ದೋಚಲು ಹೊಂಚು ಹಾಕುತ್ತಿದ್ದಾರೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗುಟ್ಟಾಗಿಲಿ. ಮೂರನೇ ನಿಯಮ: ನಿಮ್ಮ ರಹಸ್ಯಗಳು ನಿಮ್ಮ ಬಳಿಯೇ ಇರಲಿ. ನಿಮ್ಮ ಮುಂದಿನ ಯೋಜನೆಗಳು, ನಿಮ್ಮ ಸಾಧನೆಗಳು ಅಥವಾ ನಿಮಗೆ ಬಂದಿರುವ ಶುಭ ಸುದ್ದಿಯನ್ನು ಸದ್ಯಕ್ಕೆ ಯಾರಿಗೂ ಹಂಚಿಕೊಳ್ಳಬೇಡಿ.
ಶತ್ರುವಿಗೆ ಕಿವಿಗಳಿವೆ, ಕಣ್ಣುಗಳಿವೆ ಮತ್ತು ಹೃದಯದಲ್ಲಿ ದ್ವೇಷದ ಕಿಚ್ಚಿದೆ. ನಿಮ್ಮ ಸಂತೋಷದ ಸುದ್ದಿ ಅವರಿಗೆ ಅಸೂಯೆ ತರಿಸುತ್ತದೆ ಮತ್ತು ಅದನ್ನು ಹಾಳುಮಾಡಲು ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾಗುತ್ತಾರೆ. ಸಿಂಹರಾಶಿಯವರೇ, ನೆನಪಿಡಿ, ಕಳೆದ ವರ್ಷ ನೀವು ಅನುಭವಿಸಿದ ಸೋಲುಗಳು, ಅವಮಾನಗಳು ಮತ್ತು ಆರ್ಥಿಕ ಮುಗ್ಗಟ್ಟು ಕೇವಲ ಒಂದು ಪರೀಕ್ಷೆಯಾಗಿತ್ತು. ಈಗ ನಿಮ್ಮ ಜಾತಕದಲ್ಲಿ ಶನಿ, ರಾಹು ಮತ್ತು ಮಂಗಳ ಗ್ರಹಗಳ ಸಮ್ಮಿಲನವು ಒಂದು ಅದ್ಭುತವಾದ ಯೋಗವನ್ನು ಸೃಷ್ಟಿಸುತ್ತಿದೆ. ಈ ಯೋಗದಿಂದ ನಿಮಗೆ 6 ರೀತಿಯ ಲಾಭಗಳುಂಟಾಗಲಿವೆ. 1. ಧನ ಹರಿವು ಹೆಚ್ಚಾಗುತ್ತದೆ. 2. ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಸಿಗಲಿದೆ. 3. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. 4. ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ. 5. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. 6. ನಿಮ್ಮ ವಿರೋಧಿಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ. ಇದು ವಿಧಿಯ ಆಟ. ನಿಮ್ಮ ಕರ್ಮದ ಫಲವನ್ನು ನೀಡಲು ಈಗ ಕಾಲಪಕ್ವವಾಗಿದೆ. ನೀವು ಕಳೆದ ವರ್ಷಗಳಲ್ಲಿ ಚೆಲ್ಲಿದ ಪ್ರತಿಯೊಂದು ಹನಿ ಕಣ್ಣೀರಿಗೆ ಈಗ ನ್ಯಾಯ ಸಿಗಲಿದೆ. ಮೋಸ ಹೋದ ಕಡೆ ಸತ್ಯ ಗೆಲ್ಲಲಿದೆ. ಕಷ್ಟಪಟ್ಟ ಕಡೆ ಸಮೃದ್ಧಿ ಬರಲಿದೆ. ದೇವರ ಕರುಣೆ ತಡವಾಗಬಹುದು, ಆದರೆ ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ. ಈ ಸಂಧಿಕಾಲದಲ್ಲಿ ಶತ್ರುಗಳು ತಮ್ಮ ಅಂತಿಮ ದಾಳಿ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ನಿಮ್ಮ ಮೇಲಿರುವ ದೈವದ ಆಶೀರ್ವಾದ ನಿಮ್ಮನ್ನು ರಕ್ಷಿಸುತ್ತದೆ. ಈಗಿನಿಂದ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ. ಹಳೆಯ ನೋವುಗಳನ್ನು ಮೆತ್ತಿ ನಿಂತು ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಮನೆಯಲ್ಲಿ ಸದ್ಯದಲ್ಲೇ ಮಂಗಳ ಕಾರ್ಯಗಳು ಜರಗಲಿವೆ. ಯಾರು ನೀಡದ ಬೆಂಬಲವನ್ನು ಈಗ ಕಾಲ ನಿಮಗೆ ನೀಡಲಿದೆ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಅತಿದೊಡ್ಡ ಶಕ್ತಿ. ಸಿಂಹರಾಶಿಯವರೇ, ಈಗ ನಾವು ಈ ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ನಿಮ್ಮ ಜೀವನದಲ್ಲಿ ಈವರೆಗೆ ನಡೆದ ಅನ್ಯಾಯಗಳಿಗೆ ನ್ಯಾಯ ಸಿಗುವ ಸಮಯಲಿದು. ಶತ್ರುಗಳು ತಮ್ಮ ಅಂತಿಮ ಪ್ರಯತ್ನವನ್ನು ಮಾಡಿಯೇ ಆಗಿದೆ, ಆದರೆ ಅವರ ಪಾಪದ ಕೊಡ ತುಂಬಿದೆ. ಈಗ ವಿಧಿಯು ಅವರ ಮೇಲೆ ತನ್ನ ಚಾಟಿ ಬೀಸಲಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಮಹತ್ತರ ಘಟನೆಗಳು ನಡೆಯಲಿವೆ ಎಂದು ನಾನು ಮೊದಲೇ ಹೇಳಿದ್ದೆ. ಅವುಗಳನ್ನು ಈಗ ವಿವರವಾಗಿ ನೋಡೋಣ. ಘಟನೆ 1. ಹಳೆಯ ಕಹಿ ಅಧ್ಯಾಯದ ಅಂತ್ಯ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದ ಹಳೆಯ ಬಂಧನಗಳು, ಹಳೆಯ ನೋವುಗಳು ಮತ್ತು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿದ್ದ ಮೋಸದ ಜಾಲಗಳಿಂದ ನಿಮಗೆ ಸಂಪೂರ್ಣ ಮುಕ್ತಿ ಸಿಗಲಿದೆ. ಆ ಹಳೆಯ ಬಾಗಿಲು ಈಗ ಶಾಶ್ವತವಾಗಿ ಮುಚ್ಚಲ್ಪಡುತ್ತಿದೆ. ನೀವು ಯಾರಿಂದಲೋ ಪಡೆದ ಅವಮಾನ, ನಿಮ್ಮ ಬೆನ್ನು ಹಿಂದೆ ನಡೆದ ಕುತಂತ್ರಗಳು ಇನ್ನು ಮುಂದೆ ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರಲಾರವು. ಇದು ನಿಮ್ಮ ಆತ್ಮಕ್ಕೆ ಸಿಗುವ ದೊಡ್ಡ ರಿಲೀಫ್. ನಿಮ್ಮ ಮನಸ್ಸಿನ ಮೇಲಿದ್ದ ಬಂಡೆಯಂತಹ ಭಾರ ಈಗ ಇಳಿಯಲಿದೆ. ಘಟನೆ 2. ಭಾಗ್ಯದ ಬಾಗಿಲು ತೆರೆಯುವುದು. ಹಳೆಯ ನೋವುಗಳು ದೂರವಾಗುತ್ತಿದ್ದಂತೆಯೇ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಸುರಿಮಳೆಯಾಗಲಿದೆ. ಹೊಸ ಉದ್ಯೋಗದ ಅವಕಾಶಗಳು, ಸ್ಥಗಿತಗೊಂಡಿದ್ದ ವ್ಯಾಪಾರದಲ್ಲಿ ಲಾಭ ಅಥವಾ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಆರ್ಥಿಕ ಮೂಲಗಳು ಈಗ ತೆರೆದುಕೊಳ್ಳಲಿವೆ. ಸಿಂಹರಾಶಿಯವರಿಗೆ ಸೂರ್ಯನ ಅನುಗ್ರಹದಿಂದ ಸಮಾಜದಲ್ಲಿ ಹೊಸ ಸ್ಥಾನಮಾನ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಬೆಲೆ ಸಿಗುವ ಕಾಲ. ಇದು ಕೇವಲ ಹಣವನ್ನಷ್ಟೇ ಅಲ್ಲ, ಹೊಸ ಯಶಸ್ಸಿನ ಮೆಟ್ಟಿಲನ್ನು ನಿಮಗೆ ತಂದುಕೊಡಲಿದೆ. ಘಟನೆ 3. ಶತ್ರುವಿನ ಪತನ ಮತ್ತು ನಿಮ್ಮ ವಿಜಯ. ನಿಮ್ಮ ಮೌನವನ್ನೇ ನಿಮ್ಮ ದೌರ್ಬಲ್ಯವೆಂದು ತಿಳಿದುಕೊಂಡಿದ್ದ ಶತ್ರುಗಳಿಗೆ ಈಗ ಕಾಲದ ಏಟು ಬೀಳಲಿದೆ. ಯಾರು ನಿಮ್ಮನ್ನು ತುಳಿಯಲು ಯತ್ನಿಸಿದ್ದರೋ ಅವರೇ ಇಂದು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಸಂದರ್ಭ ಬರಲಿದೆ. ನಿಮ್ಮ ಮೌನಕ್ಕೆ, ನಿಮ್ಮ ತಾಳ್ಮೆಗೆ ದೈವಿಕ ಶಕ್ತಿ ಫಲ ನೀಡುತ್ತಿದೆ. ನಿಮ್ಮ ಮನೆಗೆ ಕೇವಲ ಹಣವಷ್ಟೇ ಅಲ್ಲ, ನೆಮ್ಮದಿ ಮತ್ತು ಸಂತೋಷದ ಸುದ್ದಿ ಬರಲಿದೆ. ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸಂಭ್ರಮಿಸುವಂತಹ ಘಟನೆಯೊಂದು ನಡೆಯಲಿದೆ. ಸಿಂಹರಾಶಿಯವರೇ, ಒಮ್ಮೆ ಕಳೆದ ವರ್ಷದ ಕಡೆಗೆ ತಿರುಗಿ ನೋಡಿ. ಆ ವರ್ಷ ನಿಮ್ಮ ಪಾಲಿಗೆ ಎಷ್ಟು ಕಠೋರವಾಗಿತ್ತು ಅಲ್ವೇ? ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತಿರಲಿಲ್ಲ. ಒಂದು ಕಡೆಯಿಂದ ಹಣ ಬಂದರೆ 10 ಕಡೆಯಿಂದ ಖರ್ಚುಗಳು ಸಿದ್ಧವಾಗಿರುತ್ತಿದ್ದವು. ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳು, ಆಸ್ಪತ್ರೆ ಖರ್ಚುಗಳು ನಿಮ್ಮನ್ನು ಸಾಲದ ಸುಳಿಗೆ ದೂಡಿದ್ದವು. ನೀವು ಯಾರನ್ನು ಪ್ರಾಣ ಸ್ನೇಹಿತರು ಎಂದು ನಂಬಿದ್ದಿರೋ ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಫೋನ್ ಎತ್ತಲೂ ಇಲ್ಲ, ನಿಮ್ಮ ಪಕ್ಕದಲ್ಲಿ ನಿಲ್ಲಲೂ ಇಲ್ಲ. ಬದಲಾಗಿ ನಿಮ್ಮ ಕಷ್ಟವನ್ನು ನೋಡಿ ಒಳಗೊಳಗೆ ಸಂಭ್ರಮಿಸಿದರು. ಅಣ್ಣ ತಮ್ಮಂದಿರ ನಡುವೆ, ಆಪ್ತ ಸಂಬಂಧಗಳ ನಡುವೆ ಬಿರುಕು ಮೂಡಿಸಲು ಹೊರಗಿನವರು ಪ್ರಯತ್ನಿಸಿದರು. ಆ ಸಮಯದಲ್ಲಿ ನೀವು ಅನುಭವಿಸಿದ ಏಕಾಂತ, ಹಾಕಿದ ಕಣ್ಣೀರು ಯಾರಿಗೂ ಕಾಣಲಿಲ್ಲ. ಆದರೆ ನೆನಪಿಡಿ, ಬ್ರಹ್ಮಾಂಡದ ಕಣ್ಣು ನಿಮ್ಮ ಮೇಲಿತ್ತು. ನಿಮ್ಮ ದೊಡ್ಡ ಗುಣವೆಂದರೆ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸುವವರಲ್ಲ. ನಿಮಗೆ ಮೋಸ ಮಾಡಿದವರಿಗೂ ನೀವು ಕರುಣೆ ತೋರಿಸಿದ್ದೀರಿ. ನಿಮ್ಮ ಈ ಸಾತ್ವಿಕ ಗುಣವೇ ಈಗ ನಿಮ್ಮನ್ನು ರಕ್ಷಿಸುತ್ತಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಈ ಎಲ್ಲಾ ದರಿದ್ರ ಅವಸ್ಥೆಗಳು ದೂರವಾಗಲಿವೆ. ಹಣದ ಕೊರತೆ ನೀಗಲಿದೆ.
ತೊಟ್ಟಿಲಿಗೆ ಹನಿಹನಿ ಬಿದ್ದರೆ ತುಂಬುವಂತೆ ನಿಮ್ಮ ಆರ್ಥಿಕ ಸ್ಥಿತಿ ಈಗ ಸುಧಾರಿಸಲಿದೆ. ಆದರೆ ಸಿಂಹರಾಶಿಯವರೇ, ನೀವು ಮಾಡಿದ ಆ ಹಳೆಯ ತಪ್ಪನ್ನು ಮತ್ತೆ ಮಾಡಬೇಡಿ. ಜನರ ವೇಳೆ ಕಣ್ಣುಮುಚ್ಚಿ ನಂಬಿಕೆ ಇಡುವುದು ನಿಮ್ಮ ದೊಡ್ಡ ದೌರ್ಬಲ್ಯ. ನಿಮ್ಮ ಮನಸ್ಸಿನ ರಹಸ್ಯಗಳನ್ನು, ನಿಮ್ಮ ಹಣಕಾಸಿನ ವಿಚಾರಗಳನ್ನು ಮತ್ತು ನಿಮ್ಮ ಮುಂದಿನ ಗುರಿಗಳನ್ನು ಪ್ರತಿಯೊಬ್ಬರಿಗೂ ಹೇಳುತ್ತಾ ಹೋಗಬೇಡಿ. ಶತ್ರುಗಳು ನಿಮ್ಮ ಈ ಮುಗ್ಧತೆಯನ್ನು ಬಳಸಿಕೊಂಡು ನಿಮಗೆ ಕಂಟಕ ತರಬಹುದು. ಇನ್ನು ಮುಂದೆ ನಿಮ್ಮ ಮಾತುಗಳು ಮಿತವಾಗಿರಲಿ, ನಿಮ್ಮ ಕೆಲಸಗಳು ಸದ್ದಿಲ್ಲದೆ ನಡೆಯಲಿ. ಮುಂದಿನ 7 ದಿನಗಳು ನಿಮ್ಮ ಜೀವನದ ಅತಿದೊಡ್ಡ ಪಾಠಗಳನ್ನು ಕಲಿಸಲಿವೆ. ನಿಮ್ಮ ಶತ್ರುಗಳ ಅಸಲಿ ಮುಖವಾಡ ಕಳಚಲಿದೆ. ಆ ಸಮಯದಲ್ಲಿ ನೀವು ಆವೇಶಕ್ಕೆ ಒಳಗಾಗಬೇಡಿ. ಸಿಂಹದಂತೆ ಗಾಂಭೀರ್ಯದಿಂದಿರಿ. ನಿಮ್ಮ ನಿರ್ಧಾರಗಳು ಬುದ್ಧಿವಂತಿಕೆಯಿಂದ ಕೂಡಿರಲಿ. ಈ ಸಮಯದಲ್ಲಿ ಶನಿದೇವ ಮತ್ತು ಸೂರ್ಯನ ಪ್ರಾರ್ಥನೆ ನಿಮಗೆ ಅತಿ ಅವಶ್ಯಕ. ಈಗ ನಾನು ನಿಮಗೆ ಒಂದು ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಪ್ರಾಪ್ತಿಯಾಗುತ್ತದೆ. ಪರಿಹಾರ ಕ್ರಮ: 1 ಹಿಡಿ ಹಳದಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯ ಸುತ್ತ 7 ಬಾರಿ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ನಿಧಾನವಾಗಿ ಸುತ್ತಿಸಿ. ಈ ಸಮಯದಲ್ಲಿ ಮನಸ್ಸಿನಲ್ಲಿ ನಿಮ್ಮ ಇಷ್ಟದೈವತ್ತನ್ನು ನೆನೆಯುತ್ತಾ, ನನ್ನ ಜೀವನದ ಎಲ್ಲಾ ಕಷ್ಟಗಳು ದೂರವಾಗಲಿ, ಶತ್ರುಗಳ ಬಾಧೆ ನಿವಾರಣೆಯಾಗಲಿ, ನನ್ನ ಶ್ರಮಕ್ಕೆ ತಕ್ಕ ಫಲ ಸಿಗಲಿ ಎಂದು ಪ್ರಾರ್ಥಿಸಿ. ನಂತರ ಆ ಸಾಸಿವೆಯನ್ನು ಹರಿಯುವ ನೀರಿಗೆ ಬಿಡಿ ಅಥವಾ ಯಾರೂ ತುಳಿಯದ ಮರದ ಕೆಳಗೆ ಹಾಕಿ. ಈ ಸರಳ ತಾಂತ್ರಿಕ ಉಪಾಯವು ನಿಮ್ಮ ಸುತ್ತಲಿನ ಕೆಟ್ಟ ದೃಷ್ಟಿದೋಷವನ್ನು ನಿವಾರಿಸಿ ಮನೆಯಲ್ಲಿ ಶಾಂತಿ ಮತ್ತು ಐಶ್ವರ್ಯ ನೆಲೆಸುವಂತೆ ಮಾಡುತ್ತದೆ. ಅನೇಕರು ಈ ಪರಿಹಾರದಿಂದ ಅದ್ಭುತ ಫಲಿತಾಂಶ ಕಂಡಿದ್ದಾರೆ. ಸಿಂಹರಾಶಿಯವರೇ, ಕಾಲದ ಚಕ್ರ ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ. ಧೈರ್ಯವಾಗಿರಿ, ಸಹನೆ ಕಳೆದುಕೊಳ್ಳಬೇಡಿ. ನೀವು ಮಾಡಿದ ಒಳ್ಳೆಯ ಕರ್ಮಗಳು ಈಗ ಹಣ್ಣು ಕೊಡುವ ಸಮಯ ಬಂದಿದೆ. ಶತ್ರುಗಳು ಎಷ್ಟು ಪ್ರಯತ್ನಿಸಿದರೂ ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ. ಸೂರ್ಯನ ಪ್ರಖರತೆಯಂತೆ ನಿಮ್ಮ ಬದುಕು ಇನ್ನು ಮುಂದೆ ಬೆಳಗಲಿದೆ. ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಿಂದ ಹೊರಹಾಕಿ ಹೊಸ ಜೀವನವನ್ನು ಸ್ವಾಗತಿಸಿ.